ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮೋದಿಯವರ ಧ್ಯಾನಕ್ಕೆ ವಿರೋಧ ಪಕ್ಷಗಳು ಹೆದರಿರೋದು ಯಾಕೆ? ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆಯಾ? ಅದರ ಬಗ್ಗೆ ಇವತ್ತು ಮಾತಾಡುವ. ಧ್ಯಾನ ಮಾಡೋದ್ರಿಂದ ನಮಗೆ ಏನಾಗುತ್ತೆ? ಮೋದಿಯವರು ಹೋಗಿ ಇವತ್ತು ಧ್ಯಾನಕ್ಕೆ ಕೂತಿದ್ದಾರೆ. ಆಲ್ಮೋಸ್ಟ್ 2 ದಿನಗಳ ತನಕ ಧ್ಯಾನಕ್ಕೆ ಕೂತಿದ್ದಾರೆ. ಆ 2 ದಿನ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ಅದಕ್ಕೆ ವಿರೋಧ ಪಕ್ಷಗಳು ಯಾಕೆ ಹೆದರ್ತಾ ಇದ್ದಾವೆ? ಕಾರಣ ಏನು? ಆ ಧ್ಯಾನಕ್ಕೆ ಮಾಡೋಕ್ಕೆ ಪರ್ಮಿಷನ್ ಕೊಡಬಾರ್ದು, ಹಾಗೆ ಹೀಗೆ, ಯಾಕೆಂದರೆ ಚುನಾವಣೆ ನಡೀತಾ ಇದೆ, ಹಾಗೆ ಹೀಗೆ ಅಂತ. ಚುನಾವಣೆ ನಡೆದಿದೆ, ಕೊನೆ ಚುನಾವಣೆ ಸಮಯದಲ್ಲಿ ಅವರು ಧ್ಯಾನಕ್ಕೆ ಕೂತಿದ್ದಾರೆ. ಆದರೆ ಯಾಕೆ ಹೆದರುದು ಈ ಧ್ಯಾನಕ್ಕೆ ವಿರೋಧ ಪಕ್ಷಗಳು? ಕಾರಣ ಇಷ್ಟೇ ಸ್ನೇಹಿತರೆ, ಈ ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ. ಇವತ್ತು ಮೋದಿನ ಯಾರು ವಿರೋಧ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರೂ ನೆಲಕಚ್ಚಿ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂದರೆ ಅವರಲ್ಲಿರುವಂಥ ಒಂದು ವೈಬ್ರೇಷನ್. ಆ ವೈಬ್ರೇಷನ್ ಎಲ್ಲಿಂದ ಬಂತು ಅವರಿಗೆ? ಅವ್ರನ್ನ ವಿರೋಧ ಮಾಡಿದವರು, ಅವರಿಂದ ಇದು ಹೋದವರೆಲ್ಲ ಒಂದು ಅವ್ರ ಜೊತೆ ಬರ್ತಾರೆ, ಇಲ್ಲ ಅವರು ಸರ್ವನಾಶ ಆಗಿ ಹೋಗ್ತಾರೆ. ನಿಮ್ಗೆ ಎಕ್ಸಾಂಪಲ್ ಬೇಕಾದರೆ ಇದು ಆಂಧ್ರ ಪ್ರದೇಶದಲ್ಲೂ ಒಬ್ಬರು, ನಿಮಗೆಲ್ಲರಿಗೂ ಗೊತ್ತಿದೆ ಯಾರು ಅಂಥೇಳಿ, ಒಬ್ಬ ರಾಜಕೀಯ ನಾಯಕರು. ಅವರು ಮೋದಿಯವ್ರ ಜೊತೆ ಮೋದಿಯವ್ರನ್ನ ಕೇವಲ ಮಾಡಿ ಅವ್ರು ಬಿಟ್ಟು ಹೋದರು. ಆನಂತರ ಅವ್ರಿಗೆ ಏನಾಯಿತು? ಆಂಧ್ರದಲ್ಲಿ ಅಧಿಕಾರವೂ ಸಿಕ್ಕಿಲ್ಲ, ಅತಿ ಕಳಪೆ ಇದಕ್ಕೆ ಹೋದರು, ಕೊನೆಗೆ ಜೈಲಿಗೆ ಹೋದರು ಯಾವುದೋ ಒಂದು ಕೇಸಲ್ಲಿ. ಆಮೇಲೆ ಬೇಲಲ್ಲಿ ಬಂದಿರ್ಬೋದು, ಆದರೆ ಆ ಪರಿಸ್ಥಿತಿ ಬಂತು ಅವರಿಗೆ. ಹಾಗೆ ನಿತೀಶ್ ಕುಮಾರ್ ಅವರು ಅವ್ರನ್ನ ಬಿಟ್ಟು ಹೋದರು, ಆದರೆ ಕೊನೆಗೂ ಆಗಲೇ ಇಲ್ಲ, ಅವ್ರು ಮತ್ತೆ ಬಂದು ಮೋದಿಯವ್ರ ಜೊತೆಗೆ ಸೇರಿಕೊಂಡ್ರು. ಆ ಥರ ಅವ್ರನ್ನ ಯಾರೂ ದ್ವೇಷ ಮಾಡಲಿಕ್ಕಾಗೋದಿಲ್ಲ. ದ್ವೇಷ ಮಾಡುವವರು ಇವಾಗ ವಿರೋಧ ಪಕ್ಷಗಳು ಸುಮ್ಮನೆ ಎದುರುಗಡೆ ಅವ್ರು ಮಾಡೋ ಒಳ್ಳೆ ಕೆಲಸ ಗೊತ್ತು, ಆದರೆ ಅದನ್ನು ಹೇಳಿದರೆ ಇವರಿಗೆ ಉಳ್ಗಾಲ ಇಲ್ಲ ಅನ್ನೋ ಉದ್ದೇಶದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ ಯಾವುದನ್ನು ಅವ್ರು ಒಳ್ಳೆ ಕೆಲಸ ಅಂತ ಹೇಳೋದೇ ಇಲ್ಲ. ಅದೆಲ್ಲ ಶಕ್ತಿ ಹೇಗೆ ಬಂತು? ಮೋದಿ ಹೋದಾಗ ಜನ ಬರ್ತಾರೆ, ಅಷ್ಟು ಅಟ್ರಾಕ್ಷನ್ ಆಗ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಅವರು ಮಾಡಿರೋ ಧ್ಯಾನದ ಶಕ್ತಿ. ಈ ಧ್ಯಾನಕ್ಕೆ ಶಕ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ಬೇಕಾದರೆ ನಾನು ನಿಮ್ಗೆ ಹೇಳಬೇಡಲೆ. ಯಾರು ಅಂದರೆ ರಜನಿಕಾಂತ್ ಅವರು. ರಜನಿಕಾಂತ್ ಅವರು ನಾರ್ಮಲ್ ಆಗಿ ನಾವು ನೋಡಿದಾಗ ಅವರೊಬ್ಬರು ಹೀರೋ ಮೆಟೀರಿಯಲೇ ಅಲ್ಲ. ನೋಡೋಕೆ ಹೋದರೆ ಅವ್ರು ಯಾವ ಚಂದ ಇಲ್ಲ, ಯಾವ ಪರ್ಸ್ನಾಲಿಟಿ ಇಲ್ಲ, ಏನೂ ಇಲ್ಲ. ಅವರು ಒಂದು ನಾರ್ಮಲ್ಲಾಗಿ ಒಬ್ಬರು ಆ್ಯಕ್ಟ್ರ್ ಥರ ಇದ್ದರು. ಅವ್ರಿಗಿಂತ ಸ್ಮಾರ್ಟ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಆದರೆ ರಜನಿಕಾಂತ್ಗೆ ಯಾಕೆ ಅಷ್ಟು ಅವ್ರ ಫಿಲಮ್ ಇವತ್ತು ಅವರು 70 ವರ್ಷದ ನಂತರನೂ ಅವ್ರ ಚಲನಚಿತ್ರಗಳು ಅಷ್ಟು ಸಕ್ಸಸ್ ಆಗ್ತಾ ಇರೋದು ಯಾಕೆ? ಅವರು ಒಂದು ಸಿನಿಮಾ ಆದ ತಕ್ಷಣ ಹೋಗಿ ಧ್ಯಾನಕ್ಕೆ ಹೋಗ್ತಾರೆ, ಇನ್ನೊಂದು ಸಿನಿಮಾ ಬರುವಾಗ ಅದು ಹೇಗೋ ಇಟ್ಟಾಗುತ್ತೆ. ಅವರಿಗೆ ಆಲ್ಮೋಸ್ಟ್ ಲಾಸ್ ಆಗೋದು ತುಂಬ ಕಡಿಮೆ ಫಿಲಮ್ ಇದಕ್ಕೆ. ಕೆಲವೊಮ್ಮೆ ಲಾಸ್ ಆದರೆ ಅದು ಅವ್ರ ಕೈಯಿಂದ ಕೊಟ್ಟು ಬಿಡ್ತಾರೆ ನಿರ್ಮಾಪಕರನ್ನ. ಅವರು ಅಷ್ಟು ಇದು ಬಿಡೋದಿಲ್ಲ. ಯಾಕೆ ಆ ಶಕ್ತಿ ಅವ್ರಿಗೆ ಬಂತು ಅಂದರೆ ಅವರು ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಶಕ್ತಿ ಬಂತು. ನಿಜವಾಗೂ ಅಬ್ಸರ್ವ್ ಮಾಡಿದ್ರೆ ಬೇರೆ ಹೀರೋಗಳಿಗೂ ಮತ್ತು ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಏನೂ ಅಲ್ಲ, ಸ್ಮಾರ್ಟ್ ಇಲ್ಲ, ಏನೂ ಇಲ್ಲ. ಆದರೆ ಆ ಆ್ಯಕ್ಟಿಂಗು ಅವರಲ್ಲಿದೆ. ಆ್ಯಕ್ಟಿಂಗ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಆ್ಯಕ್ಟಿಂಗ್ ಇದೆ. ಆದರೆ ಅವರಲ್ಲಿ ಒಂದು ವೈಬ್ರೇಷನ್ ಇದೆಯಲ್ಲ, ಅದರಿಂದ ಜನ ಅಟ್ರಾಕ್ಟ್ ಆಗ್ತಾರೆ. ಮೋದಿಗೂ ಅಷ್ಟೇ ಜನ ಅಟ್ರಾಕ್ಟ್ ಆಗ್ತಾ ಇರೋದು ಯಾಕೆ? ಅವರಲ್ಲಿರುವ ಆ ಶಕ್ತಿ. ಆ ಶಕ್ತಿಗೆ ಅವರಂತಲ್ಲ, ಎಲ್ಲ ವಿರೋಧ ಪಕ್ಷಗಳೂ ಹೆದರ್ತವೆ. ಕಾರಣ ಅಷ್ಟು ಧ್ಯಾನಕ್ಕೆ ಇದೆಯಲ್ಲ. ನಿರಂತರವಾಗಿ ಧ್ಯಾನ ಮಾಡಿದ್ರೆ ನಾವು ಇನ್ನೊಬ್ಬರು ನಮಗೆ ಅಟ್ರಾಕ್ಟ್ ಆಗ್ತಾರೆ, ನಮಗೆ ವಶೀಕರಣ ಆಗ್ತಾರೆ. ಅಂದರೆ ನಾವು ಅವ್ರನ್ನ ಆಟೋಮೆಟಿಕಾಗಿ ನಾವು ಅಟ್ರಾಕ್ಟ್ ಮಾಡ್ತೀವಿ. ಆ ಶಕ್ತಿ ಮೋದಿಯವರಲ್ಲಿದೆ. ನೀವು ಅಬ್ಸರ್ವ್ ಮಾಡಿ, 10 ವರ್ಷ ಇದು ಮಾಡಿ ಇವಾಗ 3ನೇ ಟೈಮು ಅಧಿಕಾರಕ್ಕೆ ಬರೋಕ್ಕೆ ಯಾವ ಪಕ್ಷ, ಅದೇ ಕಾಂಗ್ರೆಸ್ಸು. ಆವಾಗ ಏನು ಜವಾಹರ್ಲಾಲ್ ನೆಹರು ಟೈಮಲ್ಲಿ ಅಂದರೆ ಆವಾಗ ಬೇರೆ ಆಪ್ಷನ್ನೇ ಇಲ್ಲ ಇತ್ತು, ಕಾಂಗ್ರೆಸ್ಸೇ ಇದ್ದಿದ್ದು ಆಪ್ಷನ್. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇದ್ದರು ಅನ್ನೋ ಉದ್ದೇಶದಿಂದ ಅವ್ರನ್ನ ಗೆಲ್ಲಿಸಿ ಜನ ಕಂಟಿನ್ಯೂ ಆಗಿ 3 ಸತಿ ಗೆಲ್ಲಿಸಿದ್ರೆ ಹೊರತು ಅದರ ನಂತರ ಯಾರೂ ಆ ರೀತಿ ಗೆಲ್ಲಲಿಕ್ಕೆ ಆಗಲಿಲ್ಲ. ಕಾರಣ ಏನು? ಯಾಕೆಂದರೆ ಅವರಲ್ಲಿ ಯಾವ ಶಕ್ತಿನೂ ಇಲ್ಲ ಇದ್ದಿತ್ತು. ಆದರೆ ಮೋದಿಯವರು 10 ವರ್ಷ ಆಡಳಿತ ಮಾಡಿ, ಅದು ಆಲ್ರೆಡಿ ಅವರೇನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಆಡಳಿತ ಮಾಡಿದವರಲ್ಲ, ಬೇರೆಯವ್ರ ಥರ ಯಾವುದೋ ಹೆಸರಿಂದ, ಯಾವುದೋ ಗಾಂಧಿ ಕುಟುಂಬದಿಂದ ಪ್ರೇರಣೆಯಾಗಿ ಆ್ಯಕ್ಟಿಂಗ್ ಇದು ಮಾಡಿದವರಲ್ಲ. ಅವರು ನಿರಂತರವಾಗಿ 3 ಟರ್ಮು ಗುಜರಾತ್ ಮುಖ್ಯಮಂತ್ರಿ ಆಗಿ ಅಲ್ಲೂ ಅದ್ಭುತವಾಗಿ ಕೆಲಸ ಮಾಡಿ, ಗುಜರಾತ್ ಅನ್ನೋದು BJPಯ ಭದ್ರಕೋಟೆಯ ಥರ ಆಗಿದೆ. ಅದಾದ ನಂತರ ಅವ್ರು ಪ್ರಧಾನಮಂತ್ರಿಗೆ ಅವ್ರ ಹೆಸರು ಹೆಸರಿಗೆ ಬಂದಿದ್ದೇ ಸಹಿ, ಜನ ಅವ್ರಿಗೆ ಅಟ್ರಾಕ್ಟ್ ಆಗಿಬಿಟ್ರು, ಅವ್ರನ್ನ ಪ್ರಧಾನಿ ಮಾಡಿದ್ರು, ಅದು ಬಹುಮತದಲ್ಲಿ. ಅದರ ನಂತರ 2ನೇ ಟರ್ಮಲ್ಲೂ ಏನೇನೋ ಅಪಪ್ರಚಾರಗಳನ್ನಾಯಿತು, ಅದು ಅದಕ್ಕೂ ಅವ್ರಿಗೆ ಇದು ಮಾಡಿಲ್ಲ, ಅದರಲ್ಲೂ ಅತಿ ಹೆಚ್ಚು ಬಹುಮತ ಬಂತು. ಇವಾಗ 3ನೇ ಟರ್ಮಲ್ಲೂ ಅದೇ ಥರ ಇದು ಬಂದಿದೆ. ಯಾಕೆ? ಅವರು ಬರೀ ಧ್ಯಾನ ಮಾಡಿಕೊಂಡು ಮನೇಲಿ ಕೂತ್ಕೊಂಡಿಲ್ಲ, ಧ್ಯಾನ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು. ಆ ಧ್ಯಾನ ಮಾಡೋದ್ರಿಂದ ಅವರಿಗೆ ಕೆಲಸ ಮಾಡೋ ಶಕ್ತಿ ಜಾಸ್ತಿ ಬರ್ತಾಯಿದೆ. ಅವ್ರನ್ನ ಯಾರೂ ಮೋಸ ಮಾಡಲಿಕ್ಕಾಗೋದಿಲ್ಲ, ಯಾಮಾರಿಸ್ಲಿಕ್ಕಾಗೋದಿಲ್ಲ.
ರಾಜಕೀಯದಲ್ಲೂ ಅವ್ರ ಕೆಲಸ ನಿರಂತರವಾಗಿ ಮಾಡೋ ಶಕ್ತಿ ಅವ್ರಿಗೆ ಬಂದಿದ್ದರಿಂದನೇ ಅವರು ಆ ಧ್ಯಾನಕ್ಕೆ ಮೊರೆ ಹೋಗ್ತಾರೆ. ಆ ಧ್ಯಾನ ಮಾಡೋದ್ರಿಂದ ಇನ್ನೂ 5 ವರ್ಷಗಳ ಕಾಲ ದೇಶನ ನಡೆಸುವಂಥ ಸಮಗ್ರ ಚಿತ್ರಣ ಬರುತ್ತೆ. ಯಾಕೆಂದರೆ ಧ್ಯಾನಕ್ಕೆ ಅಷ್ಟು ಶಕ್ತಿ ಇದೆ. ಯಾಕೆಂದರೆ ವಿವೇಕಾನಂದರು ಅಮೇರಿಕಕ್ಕೆ ಹೋಗುವಾಗ ಧ್ಯಾನ ಮಾಡಿ ಹೋಗಿದ್ದರಿಂದನೇ ಇಡೀ ವಿಶ್ವನೇ ಭಾರತದ ಕಡೆ ತಿರುಗಿ ನೋಡೋ ಥರ ಮಾಡಿದರು ಯಾರು? ವಿವೇಕಾನಂದರು. ಇವತ್ತು ಅವರು ಇಲ್ಲದೆ ಎಷ್ಟೋ ವರ್ಷಗಳಾಯಿತು, 100 ವರ್ಷಗಳಾದರೂ ಅವ್ರ ಹೆಸರು ಇವತ್ತು ಶಾಶ್ವತವಾಗಿದೆ. ಯಾಕೆಂದರೆ ಅವರಿಗಿರುವ ಜ್ಞಾನದ ಪವರ್. ಇವತ್ತು ಅವ್ರ ಫೋಟೋಗಳನ್ನು ನಾವು ನೋಡಿದಾಗ ಅಟ್ರಾಕ್ಟ್ ಆಗ್ತೀವಿ, ಅವ್ರ ಫೋಟೋಕ್ಕೆ ನಾವು ಇದಾಗ್ತೀವಿ. ಯಾಕೆಂದರೆ ಕಾರಣ ಅವರಲ್ಲಿರುವಂಥ ಶಕ್ತಿ. ಆ ಶಕ್ತಿ ಬಂದಿರೋದು ಯಾಕೆ ಅಂದರೆ ಧ್ಯಾನದಲ್ಲಿ. ಆ ಧ್ಯಾನ ಇವ್ರು ಮಾಡ್ರೆ ಇನ್ನು ಇವಾಗ ಇದಾದರೆ ಅಟ್ರಾಕ್ಟ್ ಆದರೆ ಜನ ಇದಾಗ್ತಾರೆ ಅಂಥೇಳಿ ವಿರೋಧ ಪಕ್ಷದವರು ಅವ್ರನ್ನ ಫಸ್ಟೇ ಅವ್ರನ್ನ ವಿರೋಧ ಮಾಡೋಕ್ಕೆ ಹಿಡಿತಾರೆ. ಯಾಕೆ? ಅವರು ಧ್ಯಾನ ಮಾಡಿದ್ರು ಅಂದರೆ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಚೆನ್ನಾಗಿ ಗೊತ್ತಿದೆ ಇವರನ್ನು ಯಾರೂ ಸೋಲಿಸ್ಲಿಕ್ಕಾಗೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಇವಾಗ ಏನೂ ಮಾಡಲಿಕ್ಕಾಗೋದಿಲ್ಲ. ಅವ್ರು ಆಲ್ರೆಡಿ ಗೆಲ್ಲೋ ಹಂತದಲ್ಲಿದ್ದಾರೆ. ಎಕ್ಸಿಟ್ ಪೋಲ್ಗಳು ಎಲ್ಲವೂ BJP ಬಹುಮತದ ಹಂತದಲ್ಲಿ ನಿಂತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 4ನೇ ತಾರೀಕು ನಮಗೆ ಕನ್ಫರ್ಮ್ ಆಗುತ್ತೆ. ಆದರೆ ಧ್ಯಾನ ಮೋದಿಯವ್ರು ಮಾಡ್ತಾಯಿದ್ದಾರೆ. ಆದರೆ ಅವ್ರನ್ನ ನಾವು ಎಷ್ಟೋ ಜನ ಅವ್ರನ್ನ ಆರಾಧನೆ ಮಾಡ್ತೀವಿ, ಅವ್ರದ್ದೆಲ್ಲ ಇಷ್ಟಪಡ್ತೀವಿ. ಆದರೆ ಅವ್ರ ಥರ ಧ್ಯಾನ ಮಾಡೋಕ್ಕೆ ನಾವು ಯಾರೂ ಮನಸ್ಸು ಮಾಡೋದಿಲ್ಲ. ನಾವು ಅವ್ರ ಥರ ಧ್ಯಾನ ಮಾಡಿದ್ರೆ, ಯಾಕೆಂದರೆ ನಮ್ಮ ಮಾನಸಿಕ ಶಕ್ತಿ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಆರೋಗ್ಯ ಉತ್ತಮ ಆಗುತ್ತೆ. ಅವ್ರು 70 ವರ್ಷ ದಾಟ್ರೂ ಇವತ್ತು ಆರೋಗ್ಯವಾಗಿರೋದು ಯಾಕೆ ಅಂದರೆ ಕಾರಣ ಇಷ್ಟೇ. ಅವ್ರಿಗಿರೋದೇನು ಅಂದರೆ ಆ ಧ್ಯಾನದ ಶಕ್ತಿಯಿಂದ ಅವರಷ್ಟು ಆರೋಗ್ಯವಾಗಿದ್ದಾರೆ. ಅದೇ ಥರ ನಾವೆಲ್ಲರೂ ಆರೋಗ್ಯದಿಂದ ಇರಬೇಕು ಅಂದರೆ ನಾವು ಧ್ಯಾನ ಮಾಡೋಣ. ಈ ಧ್ಯಾನದ ಬಗ್ಗೆ ನಿಮಗೆ ಹೇಗೆ ಧ್ಯಾನ ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಧ್ಯಾನದಲ್ಲಿ ಎಂಥ ಅದ್ಭುತ ಶಕ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಮಸ್ಕಾರ ಸ್ನೇಹಿತರೆ.